ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಬಿಡಿಸಲಾಗದ ಬಂಧ ಅಧ್ಯಾಯ 22. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಸೌಭಾಗ್ಯ, ನೀನು ಮಾತಾಡಿದ್ದು ಸರಿ ಇಲ್ಲ ಕಣೆ. ಹಾಗೆ ಮುಖಕ್ಕೆ ಹೊಡೆದಾಗ ಯಾರಾದರೂ ಹೇಳ್ತಾರಾ ಎಂದರು ಅರುಂಧತಿ ಅಜ್ಜಿ. ಮನೆಗೆ ಬಂದ ಕೂಡಲೇ ಮಗಳನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನೂ ಹೇಗೆ ಮಾತಾಡಬೇಕು ಅಮ್ಮ? ನೀವು ಮಾಡಿದ್ದೆಲ್ಲ ಸರಿ ಅಂತ ತಲೆ ಆಡಿಸಿಕೊಂಡು ಇರಬೇಕಾ? ಎಲ್ಲ ಬಿಟ್ಟು ಈ ಮಗು ತಿನ್ನೋದಕ್ಕೂ ಕೊಳ್ಳೋರ ಮನೆಯಲ್ಲಿ ನನ್ನ ಮಗಳ ಜೀವನ ನೆನೆಸಿಕೊಂಡ್ರೆ ಮೈ ನಡುಗುತ್ತೆ. ಇಷ್ಟು ದಿನ ಹೇಗಿತ್ತೋ ಇನ್ಮುಂದೆ ಕೂಡ ಹಾಗೇ ಇರುತ್ತೆ. ನನ್ನ ಮಗಳು ಕಡೆಯವರೆಗೂ ನನ್ನ ಜೊತೆಗೇ ಇರ್ತಾಳೆ. ಇಷ್ಟು ದಿನ ನನ್ನ ನಂತರ ಅವಳಿಗೆ ಯಾರ್ದಿಕ್ಕೋ ಅಂತ ಯೋಚನೆ ಆಗಿತ್ತು. ಆದರೆ ಈಗ ಆ ಯೋಚನೆ ಕೂಡ ಇಲ್ಲ. ಈ ನನ್ನ ಪುಟ್ಟ ಕಂದಮ್ಮ ಇದ್ದಾನೆ ಅಲ್ವಾ, ಸಾಕು, ಅವನೇ ಅವನಮ್ಮನ ನೋಡಿಕೊಳ್ತಾನೆ ಎಂದರು ಸೌಭಾಗ್ಯ. ಕೋಪದಲ್ಲಿ ಯಾವುದೇ ನಿರ್ಧಾರ ಮಾಡಬೇಡ ಸೌಭಾಗ್ಯ. ಇಷ್ಟು ದಿನ ಮನೆಯಲ್ಲಿ ಮಹಾರಾಣಿಯಾಗಿ ಇದ್ದವಳು ನೈದಿಲೆ. ಈಗ ಅದೇ ಮನೆಗೆ ನಿನ್ನ ಮಗಳು ರಾಣಿ, ನಿನ್ನ ಮೊಮ್ಮಗ ಯುವರಾಜ ಅಂದಾಗ ಸ್ವಲ್ಪ ಹೊಟ್ಟೆ ಕಿಚ್ಚು ಸಹಜವೇ ಅಲ್ವಾ ಎಂದು ಅರುಂಧತಿ ಅಜ್ಜಿ ಮಗಳನ್ನು ಓಲೈಸಲು ಪರಿಸ್ಥಿತಿ ಅರ್ಥ ಮಾಡಿಸಲು ನೋಡಿದರು. ಬೇಕಾಗಿಲ್ಲ ಅಮ್ಮ, ನೀವು ಏನು ಹೇಳಿದರೂ ಅಷ್ಟೇ. ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ. ಕಂದಮ್ಮ, ನಿನಗೆ ಏನು ತಿಂಡಿ ಬೇಕು ಹೇಳು, ನಾನು ಅದನ್ನೇ ಮಾಡಿಕೊಡುತ್ತೀನಿ ಎಂದರು ಸೌಭಾಗ್ಯ. ನನಗೆ ಬಳೆ ಬೇಕು, ಹೀಗೆ ಇಲ್ಲೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಯಮ್ಮಿಯಾಗಿ ಸೂಪರ್ ಇರುತ್ತೆ. ಅದ್ದಿ ಯಾವಾಗಲೂ ಮಾಡಿಕೊಡ್ತಾರೆ. ನಿಮಗೆ ಅದನ್ನು ಮಾಡೋಕ್ಕೆ ಬರುತ್ತಾ ಎಂದು ಕೇಳಿದ ಸಮರ್ಥ್. ಬಳೆನಾ? ಅದ್ಯಾವ ತಿಂಡಿ ಪುಟ್ಟ? ಏನಮ್ಮ ಅದು ಅವನು ಹೇಳ್ತಿರೋದು ಎಂದು ಕೇಳಿದರು ಸೌಭಾಗ್ಯ ಅಲ್ಲೇ ಇದ್ದ ಅಮ್ಮನ ನೋಡಿ. ಬಳೆ ಅಂದರೆ ಕೋಡು ಬಳೆ. ಅವನಿಗೆ ಅಷ್ಟುದ್ದ ಹೇಳೋಕ್ಕೆ ಬರಲ್ಲ ಅಂತ ಸಣ್ಣವನು ಇದ್ದಾಗ ಬಳೆ ಅಂತ ಹೇಳಿಕೊಟ್ಟೆ. ಈಗ ಅದೇ ಅಭ್ಯಾಸ ಆಗಿದೆ ಎಂದರು ಅಜ್ಜಿ ನಗುತ್ತಾ. ಅಷ್ಟೇನಾ? ಈಗಲೇ ಮಾಡಿಕೊಡ್ತೀನಿ ಆಯಿತಾ? ನೀನು ಅಷ್ಟು ಹೊತ್ತು ಟಿ ವಿ ನೋಡ್ತೀರೋ ಆಯಿತಾ ಎಂದ ಸೌಭಾಗ್ಯ ಟಿ ವಿ ಹಾಕಿ. ನೀನು ಕಾರ್ಟೂನ್ ನೋಡ್ತೀಯಾ ಎಂದು ಮೊಮ್ಮಗನ ನೋಡಿ ಕೇಳಿದರು. ಗೊಂಬೆ ಬೇಡ, ಡಿಶುಮ್ ಮಾಡ್ತಾರೆ ಅಲ್ವಾ, ಅದನ್ನು ಹಾಕಿ ಎಂದ ಸಮರ್ಥ್ ಕೈನಲ್ಲಿ ಆ್ಯಕ್ಷನ್ ಮಾಡಿ ತೋರಿಸಿ. ಅದೂ ಅರ್ಥವಾಗದೆ ಅಮ್ಮನ ಮೊಗ ನೋಡಿದರು ಸೌಭಾಗ್ಯ. WWF ಅಂದರೆ ನೋಡ್ತೀನಿ ಅಂತಾನೆ ಎಂದರು ಅರುಂಧತಿ ಅಜ್ಜಿ. ಅಯ್ಯೋ, ಅದೆಲ್ಲ ನೋಡ್ತೀಯಾ? ಬೇಡ ಪುಟ್ಟ, ನೀನು ಕಾರ್ಟೂನ್ ನೋಡು ಸಾಕು ಎಂದರು ಸೌಭಾಗ್ಯ. ಇಲ್ಲ ಬೇಡ, ನನಗೆ ಡಿಶುಮ್ ಬೇಕು ಎಂದು ಜೋರಾಗಿ ಚೀರಿದ ಸಮರ್ಥ್. ಸರಿ ಅದನ್ನೇ ನೋಡು ಎಂದು ಆ ಚಾನೆಲ್ನ ಹುಡುಕಿ ಹಾಕಿಕೊಟ್ಟವರು ಮೊಮ್ಮಗನ ಹಣೆಗೆ ಮುತ್ತಿಟ್ಟು ಅಡುಗೆ ಮನೆಗೆ ಹೋದರು ಸೌಭಾಗ್ಯ. ಮೊಮ್ಮಗ ಆಸೆಪಟ್ಟು ಮೊದಲನೇ ಸಲ ಕೇಳಿದ ತಿಂಡಿಯ ಹುರುಪಿನಿಂದ ಮಾಡಿಕೊಂಡು ತರುವಷ್ಟರಲ್ಲಿ ಹಾಲ್ ಅವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಟಿವಿಯಲ್ಲಿ ಫೈಟಿಂಗ್ ನೋಡುತ್ತಾ ತಾನೂ ಕೈಕಾಲು ಆಡಿಸಿದವ ಕೈಗೆ ಸಿಕ್ಕ ದಿಂಬು, ಶೋಪೀಸ್, ಕುರ್ಚಿ ಎಲ್ಲವನ್ನು ಅಡ್ಡಡ್ಡ ಮಲಗಿಸಿಬಿಟ್ಟಿದ್ದ. ಪುಟ್ಟ, ಏನೋ ಇದು ಅವಸ್ಥೆ. ನಿನ್ನಮ್ಮ ಈಗ ಬಂದರೆ ಇದನ್ನು ನೋಡಿದರೆ ಅಷ್ಟೇ ಕತೆ. ತಗೋ, ನೀನು ಕೇಳಿದ ಕೋಡು ಬಳೆ ಮಾಡಿಕೊಂಡು ಬಂದಿದ್ದೀನಿ. ನೀನು ಇಲ್ಲಿ ಕೂತ್ಕೊಂಡು ಈ ಬಳೆ ತಿನ್ನು, ನಾನು ಇದನ್ನೆಲ್ಲ ತೆಗೆದಿಡ್ತೀನಿ ಆಯಿತಾ ಎಂದರು ಸೌಭಾಗ್ಯ. ಬೇಡ ಅಜ್ಜಿ, ಅವರೆಲ್ಲ ನನ್ನ ಎನಿಮೀಸ್. ಎಲ್ಲರನ್ನೂ ನಾನು ಸಾಯಿಸಿದ್ದೀನಿ. ಅವರೆಲ್ಲ ಅಲ್ಲೇ ಇರಲಿ ಎಂದ ಸಮರ್ಥ್. ಅಮ್ಮ, ಏನಿದು ಎಂದು ಸೌಭಾಗ್ಯ ಅಲ್ಲೇ ಕುಳಿತು ಟಿವಿ ನೋಡುತ್ತಿದ್ದ ತನ್ನಮ್ಮನ ನೋಡಿ ಕೇಳಿದರು. ಏನು ಅಂದರೆ, ನೀನು ನೋಡಿದ್ದು ಇವತ್ತೇ ಮೊದಲು ಅಲ್ವಾ, ಅದಕ್ಕೆ ಹೀಗೆ ಅನಿಸುತ್ತೆ. ಕ್ರಮೇಣ ನಿನಗೂ ಅಭ್ಯಾಸ ಆಗುತ್ತೆ ಬಿಡು. ನಮಗೆ ಇದೆಲ್ಲ ರೂಢಿ ಇದೆ. ಹಾಗೆ ಇವನಿಗೆ ಸಿಗೋ ಹಾಗೆ ಗಾಜಿನ ಗೊಂಬೆಯೆಲ್ಲ ಇಡಬೇಡ ಆಯಿತಾ, ಆಮೇಲೆ ಒಡೆದು ಹಾಕ್ತಾನೆ ಅವನು ಎಂದರು ಅರುಂಧತಿ ಅಜ್ಜಿ. ಅವರ ಮಾತು ಕೇಳಿ ನಿಟ್ಟುಸಿರು ಬಿಟ್ಟ ಸೌಭಾಗ್ಯ, ಪುಟ್ಟ, ಈಗ ಈ ಟಿವಿ ನೋಡಿದ್ದು ಸಾಕು, ಇದನ್ನು ತಿನ್ನು ಆಯಿತಾ ಎಂದರು. ಸರಿ ಅಜ್ಜಿ, ಇದನ್ನು ತಿಂದ ಮೇಲೆ ನಾನು ಟಿವಿ ನೋಡ್ತೀನಿ ಎಂದ ಸಮರ್ಥ್ ಕೋಡು ಬಳೆ ತೆಗೆದುಕೊಂಡು ತನ್ನ ಪುಟ್ಟ ಬೆರಳಿಗೆ ಉಂಗುರದ ಹಾಗೆ ಹಾಕಿಕೊಂಡು ಅದ್ದಿ ನೋಡಿಲ್ಲಿ ಎಂದು ತೋರಿಸಿದ. ಅರೆರೆ, ಎಷ್ಟು ಚೆನ್ನಾಗಿದೆ ಉಂಗುರ ಎಂದು ದೃಷ್ಟಿ ನಿವಾಳಿಸಿ ನಕ್ಕರು ಅರುಂಧತಿ ಅಜ್ಜಿ. ಮಗನೇ, ಏನೋ ಮಾಡ್ತಿದ್ಯಾ ಎಂದು ಕೇಳುತ್ತಾ ಮನೆಯೊಳಗೆ ಬಂದ ನರಸಿಂಹ ಚೋಟ್ ಮೆಣಸಿನಕಾಯಿಯನ್ನು ಎತ್ತಿಕೊಟ್ಟು, ಪಪ್ಪ ನೋಡಿ ಇಲ್ಲಿ ಬಳೆ ಎಂದು ತನ್ನ ಎರಡೂ ಕೈಗಳ ತೋರಿಸಿದರೆ ಅದನ್ನು ನೋಡಿ ನಕ್ಕವ. ಮನೆಯ ಅವಸ್ಥೆ ನೋಡಿ, ಏನಾಯಿತು, ಎಲ್ಲ ಹೀಗೆ ಬಿದ್ದಿದೆ ಎಂದು ಕೇಳಿದ ನರಸಿಂಹ. ಎಲ್ಲ ನಿನ್ನ ಮಗನ ಅವಾಂತರ ಕಣಪ್ಪ. ಅವನಿಗೆ ಡಿಶುಮ್ ಅಂದರೆ ಇಷ್ಟ. ಅದನ್ನು ನೋಡ್ತಾ ಅವನು ಡಿಶುಮ್ ಮಾಡಿ ಮನೆಯ ಈ ಅವಸ್ಥೆಗೆ ತಂದಿದ್ದಾನೆ ಎಂದರು ಅರುಂಧತಿ ಅಜ್ಜಿ ನಗುತ್ತಾ. ಹೌದೇನೋ ಮಗನೇ ಎಂದ ನಗುತ್ತಲೇ. ತಗೋ ತಿನ್ನು ಇದನ್ನು ಎಂದು ತಾನು ತಂದಿದ್ದ ತಟ್ಟೆಯ ಮಗನ ಮುಂದೆ ಹಿಡಿದ. ಮಗನಿಗಾಗಿ ಅಮ್ಮನ ಬಳಿಯಲ್ಲಿ ಬಜ್ಜಿ ಮಾಡಿಸಿಕೊಂಡು ಬಂದಿದ್ದ ನರಸಿಂಹ. ಮಗ ಖಾರವಾಗಿರುವುದು ಬೇಕು ಅಂದಿದ್ದು ಕೇಳಿ, ಹೇ ಬದ್ದಿ ಅದ್ದಿ ನೋಡಿ ಇಲ್ಲಿ ಪಪ್ಪ ಬದ್ದಿ ತಂದಿದ್ದಾರೆ ಎಂದ ಸಮರ್ಥ, ಇದು ಬದ್ದಿ ಅಲ್ಲ ಕಣೋ, ಬಜ್ಜಿ. ನಿನಗೆ ಖಾರ ಬೇಕು ಅಂತ ಹೇಳಿದ್ಯಲ್ಲ, ತಿನ್ನು ಎಂದಳು ಸ್ವಪ್ನ. ನಾನು ಸಮರ್ಥ ಅಲ್ಲ, ಸಮರ್ಥ್ ಶಾಸ್ತ್ರಿ ಎಂದ ಸಮರ್ಥ
ಹುಸಿ ಮುನಿಸಿಕೊಂಡು. ಮಗನ ರೀತಿ ನೋಡಿ ನಗು ಬಂದಿತ್ತು ನರಸಿಂಹನಿಗೆ. ಸರಿಯಾಗಿ ಮಾತನಾಡೋಕೆ ಬರದೆ ಹೋದರೂ ತನ್ನ ಹೆಸರು ತಪ್ಪಾಗಿ ಕರೆದರೆ ಕೋಪ ಮಾಡಿಕೊಳ್ಳೋದು ನೋಡಿ. ಮಗನ ಮುದ್ದು ಮುದ್ದು ಮಾತು ಕೇಳುತ್ತಾ ಇದ್ದವ ಮೊಬೈಲ್ ಸದ್ದು ಕೇಳಿ ತೆಗೆದುಕೊಂಡು ನೋಡಿದವನಿಗೆ ಪರದೆ ಮೇಲೆ ಮೂಡಿದ ನಂಬರ್ ಅಚ್ಚರಿ ತರಿಸಿತ್ತು. ರಿಸೀವ್ ಮಾಡಿ ಹೇಳು ಎಂದಿದ್ದ ನರಸಿಂಹ. ಅತ್ತಲಿನಿಂದ ಹೇಳಿದ ಮಾತು ಕೇಳಿದವನ ಮೊಗದಲ್ಲಿ ಭಾವನೆಗಳು ಬದಲಾಗಿ ಹೋಗಿತ್ತು. ಈಗಲೇ ಬರ್ತೀನಿ ಎಂದಷ್ಟೇ ಹೇಳಿದವ ಆಡುತ್ತಿದ್ದ ಸಮರ್ಥ್ ಮತ್ತೆ ಸ್ವಪ್ನ ನೋಡಿ, ನೀವು ಆಟ ಆಡ್ತೀರಿ, ನಾನು ಈಗ್ಗೆ ಬರ್ತೀನಿ ಎಂದ ನರಸಿಂಹ. ನಾನು ಬರ್ತೀನಿ ಪಪ್ಪ ಎಂದ ಸಮರ್ಥ್. ಆಡುತ್ತಿದ್ದವ ಸೀದಾ ಬಂದು ತನ್ನಪ್ಪನ ಕಾಲು ತಬ್ಬಿದ. ಏನೂ ಬೇಕಾಗಿಲ್ಲ, ಸುಮ್ಮನೆ ಇರು ಇಲ್ಲೇ, ಅವರು ಹೋಗಲಿ ಎಂದಳು ಸ್ವಪ್ನ. ಮಾಮ ಸುಮ್ಮನೆ ಹಾಗೆಲ್ಲ ಹೋಗೋನೂ ಅಲ್ಲ, ಏನೋ ಕೆಲಸ ಇರಬೇಕು ಎಂದು ಅರಿತಿದ್ದಳು ಚೋಟ್ಮೆಣಸಿನಕಾಯಿ. ಆದರೂ ಬುದ್ಧಿ ಚುರುಕಾಗಿತ್ತು ಅವಳಿಗೆ. ಏಯ್ ಚುಪ್, ನಾನು ನನ್ನಪ್ಪನ ಜೊತೆಗೆ ಹೋಗಬೇಕು ಅಂದರೆ ಹೋಗಬೇಕು ಅಷ್ಟೇ. ಪಪ್ಪ ಈಗೇನು ಕರ್ಕೊಂಡು ಹೋಗ್ತೀರಾ ಇಲ್ವಾ ಎಂದು ದಬಾಯಿಸುವ ಹಾಗೆ ಕೇಳಿದ ಸಮರ್ಥ್. ನೆಟ್ಟಗೆ ಚಡ್ಡಿ ಹಾಕೋಕ್ಕೆ ಬರಲ್ಲ, ಅಂಥದ್ರಲ್ಲಿ ನನಗೆ ದಬಾಯಿಸ್ತೀಯಾ ಎಂದು ಕಣ್ಣು ದೊಡ್ಡ ಮಾಡಿ ಕೇಳಿದ ನರಸಿಂಹ. ತನ್ನಪ್ಪನ ದೊಡ್ಡ ಕಣ್ಣು ನೋಡಿಯೂ ಬೆದರದ ಸಮರ್ಥ್, ಈಗ ಕರೆದುಕೊಂಡು ಹೋಗಿಲ್ಲ ಅಂದರೆ ನಾನು ಅಜ್ಜಿ ಜೊತೆಗೆ ಹಳ್ಳಿಗೆ ಹೋಗಿಬಿಡ್ತೀನಿ ನೋಡಿ ಎಂದು ಬೆದರಿಸಿದ. ಊರಲ್ಲಿ ಎಲ್ಲರನ್ನೂ ಹೆದರಿಸಿಕೊಂಡು ಓಡಾಡುವ ತನಗೆ ಬೆದರಿಕೆ ಹಾಕಿದ ಮಗನ ನೋಡಿ ಹಣೆ ಒತ್ತಿಕೊಂಡ ನರಸಿಂಹ. ಸರಿ ಬಾ ಎಂದು ಅವನ ಎತ್ತಿಕೊಂಡರೆ, ಮಾಮ ನಾನು ಎಂದಳು ಸ್ವಪ್ನ ಆಸೆಗಣ್ಣಲ್ಲಿ ಮಾಮನ ನೋಡುತ್ತಾ. ಅವಳ ನೋಟ ನೋಡಿದವನಿಗೆ ಬಿಟ್ಟು ಹೋಗುವ ಮನಸ್ಸಾಗದೆ ಸರಿ ಆಯಿತು ಬಾ ಎಂದು ಅವಳನ್ನು ಇನ್ನೊಂದು ಕೈನಲ್ಲಿ ಎತ್ತಿಕೊಂಡ ನರಸಿಂಹ. ಪಪ್ಪ ನಿನಗೆ ಎಷ್ಟೊಂದು ಶಕ್ತಿ ಇದೆ, ನಾನು ಯಾವಾಗ ಹೀಗೆ ಆಗೋದು ಎಂದು ಕೇಳಿದ ಸಮರ್ಥ್. ತನ್ನಪ್ಪ ಒಟ್ಟಿಗೆ ಇಬ್ಬರನ್ನು ಎತ್ತಿಕೊಂಡಿದ್ದು ಅವನ ಕಣ್ಣಿಗೆ ಸೋಜಿಗದಂತೆ ಭಾಸ ಆಗಿತ್ತು. ನೀನು ನನ್ನ ಹಾಗೆ ಆಗ್ತೀಯ ಅಲ್ವಾ, ಆಗ ನಿನಗೂ ಶಕ್ತಿ ಬರುತ್ತೆ ಆಯಿತಾ ಎಂದವ ಅಲ್ಲೇ ಇರುವ ಅಜ್ಜಿಯನ್ನು ನೋಡಿ. ನಾನು ಹೊರಗಡೆ ಹೋಗಿ ಬರ್ತೀನಿ, ಮಕ್ಕಳನ್ನು ಕರೆದುಕೊಂಡು ಹೋಗ್ತೀನಿ ಎಂದ ನರಸಿಂಹ. ಮಕ್ಕಳನ್ನು ಕರೆದುಕೊಂಡು ಹೋಗುವ ಬಗ್ಗೆ ಕೇಳಿದ ಕೂಡಲೇ ಅಡುಗೆ ಮನೆಯಿಂದ ಬಂದ ಸೌಭಾಗ್ಯ ಅವನ ಕೈನಿಂದ ಮೊಮ್ಮಗನ ಎತ್ತಿಕೊಂಡು, ನೀನು ಹೋಗು, ಇವನು ಬೇಡ, ನೀನು ದಿನಕ್ಕೊಂದು ರಾಮಾಯಣ ಮಾಡಿಕೊಂಡು ಬರ್ತೀಯ, ಇವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ. ಬೇಡಪ್ಪ ಬೇಡ ಎಂದರು ಆತಂಕದಿಂದ. ಅಜ್ಜಿ ನಾನು ಪಪ್ಪನ ಜೊತೆಗೆ ಹೋಗ್ತೀನಿ ಎಂದ ಸಮರ್ಥ್ ಚೀರಿ. ಬೇಡ ಅಂತ ಹೇಳಿದೆ ಅಲ್ವಾ, ನಾನು ಸುಮ್ಮನೆ ಇಲ್ಲೋ ಇರು, ಬೇಕಾದರೆ ತಾತನ ಜೊತೆಗೆ ಹೋಗಿ ಬಾ, ಅವರೇ ನಿನಗೆ ಏನು ಬೇಕೋ ಅದನ್ನು ಕೊಡಿಸ್ತಾರೆ ಎಂದರು ಸೌಭಾಗ್ಯ. ಇಲ್ಲ, ನಾನು ಪಪ್ಪನ ಜೊತೆಗೇ ಹೋಗೋದು ಎಂದು ಹಠ ಹಿಡಿದ ಸಮರ್ಥ್. ಮಗನ ಹಠ ನೋಡಿದ ನರಸಿಂಹ, ಸುಮ್ಮನೆ ಕೊಡಿ, ಅವನು ನಿಮಗೆ ಮೊಮ್ಮಗ ಆದರೆ ನನಗೆ ಮಗ ಆಗಬೇಕು, ಜೋಪಾನ ಮಾಡೋಕ್ಕೆ ನನಗೂ ಬರುತ್ತೆ ಎಂದವ ಅವರ ಕೈನಿಂದ ಮಗನ ಕಿತ್ತುಕೊಂಡು ಮತ್ತಲ್ಲಿ ನಿಲ್ಲದೆ ನಡೆದಿದ್ದ. ಏಯ್ ನಿಂತ್ಕೋ, ಕೊಡೋ ಮಗುನ ಎಂದು ಚೀರುತ್ತಾ ಹಿಂದೆಯೇ ಹೋದವರ ಕೈ ಹಿಡಿದು ನಿಲ್ಲಿಸಿದ ಅರುಂಧತಿ. ಏನು ಮಾಡ್ತಿದೀಯ ಅಂತ ನಿಂಗಾದರೂ ಗೊತ್ತಾಗ್ತಿದೆಯಾ ಭಾಗ್ಯ, ಅಪ್ಪನಿಂದ ಮಗುನ ದೂರ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಎಂದು ರೇಗಿದರು. ಅಮ್ಮ ಸುಮ್ಮನೆ ಇರಿ ನೀವು, ನಿಮಗೆ ಏನೂ ಗೊತ್ತಾಗಲ್ಲ, ಅವನು ಹೊರಗಡೆ ರೌಡಿ ಅಂತ ಹೆಸರು ತಗೊಂಡಿದ್ದಾನೆ, ಯಾರಾದರೂ ಅವನಿಗೆ ಏನೂ ಮಾಡೋಕ್ಕೆ ಆಗಲ್ಲ ಅಂತ ಮಗುಗೆ ಏನಾದರೂ ಮಾಡಿದರೆ ಎಂದು ತಮ್ಮ ಆತಂಕ ವ್ಯಕ್ತಪಡಿಸಿದರು ಸೌಭಾಗ್ಯ. ನಿನ್ನ ಆತಂಕ ತಪ್ಪು ಅಂತ ನಾನು ಹೇಳ್ತಿಲ್ಲ ಭಾಗ್ಯ, ಆದರೆ ಮಗನ ಕಾಪಾಡೋ ಶಕ್ತಿ ನಿನ್ನ ಅಳಿಯನಿಗೂ ಇದೆ ಅನ್ನೋದನ್ನು ಅರ್ಥ ಮಾಡಿಕೊ. ಹೆಂಡತಿ ಇನ್ನೊಬ್ಬನ ಜೊತೆ ಮಾತನಾಡಿದರೇ ಸಂಬಂಧ ಕಟ್ಟೋ ಈ ಗಂಡ ಇರೋ ಈಗಿನ ಸಮಾಜದಲ್ಲಿ ಮದುವೆ ಆದಮೇಲೆ ತನ್ನ ದೂರ ಮಾಡಿಕೊಂಡವಳು ಎಷ್ಟೋ ವರ್ಷದ ಮೇಲೆ ಕಣ್ಣಿಗೆ ಬಿದ್ದಾಗ, ಮಗು ಇದೆ ಅಂತ ತಿಳಿದಾಗ ಅಪ್ಪಿತಪ್ಪಿಯೂ ಅನುಮಾನ ಪಡದೆ ಮಗುವನ್ನು ತನ್ನದೇ ಅಂತ ಅಪ್ಪಿಕೊಂಡು ಮುದ್ದಾಡಿಲ್ವಾ, ಅದು ಅವನ ದೊಡ್ಡತನ. ಸುಮ್ಮನೆ ಆರೋಪ ಮಾಡಿ ಸಾಧಿಸೋ ಬದಲು ಅವನ ಒಪ್ಪಿಕೊ, ಅವರಿಗೂ ಸತ್ಯ ಅರಗಿಸಿಕೊಂಡು ಒಪ್ಪಿಕೊಳ್ಳೋಕೆ ಅವರ ಮನೆಯವರಿಗೂ ಸಮಯ ಕೊಡು ಎಂದರು ಅರುಂಧತಿ. ಅಮ್ಮನ ಮಾತುಗಳು ಮನದಾಳಕ್ಕೆ ನಾಟಿತ್ತು. ಏನೊಂದು ಹೇಳದೆ ಸುಮ್ಮನೆ ಉಳಿದವರ ನೋಡಿದ ಅರುಂಧತಿ ಅಜ್ಜಿ ಮಗಳಿಗೆ ಯೋಚಿಸಲು ಅವಕಾಶ ಕೊಟ್ಟು ಅಲ್ಲಿಂದ ಹೋದರು. ಪಪ್ಪ ನಾವು ಈಗೀಗ ಎಲ್ಲಿಗೆ ಹೋಗ್ತಿರೋದು ಎಂದು ಕೇಳಿದ ಸಮರ್ಥ್ ಬೈಕ್ನಲ್ಲಿ ಮುಂದೆ ಕುಳಿತವ ತಾನೇ ಬೈಕ್ ಓಡಿಸುವಂತೆ ಹ್ಯಾಂಡಲ್ ಹಿಡಿದುಕೊಂಡು. ಎಲ್ಲಿಗೆ ಹೋಗ್ತೀನಿ ಅಂತಾನೇ ಗೊತ್ತಿಲ್ಲದೆ ಹಠ ಹಿಡಿದು ಹೊರಟಿದ್ಯಾ ಎಂದು ಕೇಳಿದ ನರಸಿಂಹ. ಪಪ್ಪ ನನಗೆ ನಿಮ್ಮ ಜೊತೆ ಬೈಕ್ನಲ್ಲಿ ಹೋಗೋಕೆ ಆಸೆ ಆಯಿತು, ತಾತ ಹತ್ತಿರ ಈ ಥರ ಡುಗುಡುಗು ಬೈಕ್ ಇಲ್ಲ, ನಾನು ಇದರಲ್ಲಿ ನಿಮ್ಮ ಜೊತೆ ಒಂದೇ ಸಲ ಕೂತಿದ್ದು ಎಂದ ಸಮರ್ಥ್. ಮಗನ ಮಾತು ಕೇಳಿ ಬೇಸರವಾದ ನರಸಿಂಹ ಉತ್ತರಿಸುವ ಮೊದಲೇ, ನೀನು ಮನೆಯಲ್ಲಿ ಇರಲಿಲ್ಲ ಅಲ್ವಾ, ಅದಕ್ಕೆ ಮಾಮ ಕರೆದುಕೊಂಡು ಹೋಗಿಲ್ಲ, ನಾಳೆಯಿಂದ ಇದರಲ್ಲಿ ನಾವು ಶಾಲೆಗೆ, ಟ್ಯೂಷನ್ಗೆ, ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಕಡೆ ಹೋಗೋಣ ಆಯಿತಾ ಎಂದಳು ಸ್ವಪ್ನ. ಏನು, ಅಷ್ಟೆಲ್ಲ ಕಡೆಗೆ ಹೋಗ್ತೀಯಾ ನೀನು ದಿನ ಎಂದು ಅಚ್ಚರಿ ಎನ್ನುವಂತೆ ಕೇಳಿದ ಸಮರ್ಥ್. ಸ್ವಪ್ನ ಮಾಮನ ಹಿಡಿದುಕೊಂಡು ಹಿಂದೆ ಕುಳಿತಿದ್ದವಳು ಹೋಗ್ತೀನಿ ಎಂದು ತಲೆಯಾಡಿಸಿದಳು. ಹಾಗಾದರೆ ಪಪ್ಪ ದಿನ ಇವಳನ್ನು ಬಿಡೋಕ್ಕೆ ಹೋಗುವಾಗ ನಾನೂ ಬರ್ತೀನಿ ಆಯಿತಾ ಎಂದು ಹೇಳಿದ ಸಮರ್ಥ್. ನೀನು ಹಾಗಾದರೆ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ತೀಯಾ, ನಿನಗೂ ಡ್ಯಾನ್ಸ್ ಅಂದರೆ ಇಷ್ಟನಾ ಎಂದು ಕೇಳಿದ ನರಸಿಂಹ ಸಿಕ್ಕ ಅವಕಾಶದಲ್ಲಿ ಮಗನ ಬಗ್ಗೆ ಅರಿಯುವ ಪ್ರಯತ್ನ ಮಾಡುತ್ತಿದ್ದ. ಅಯ್ಯೋ ಇಲ್ಲಪ್ಪ,
ನಾನು ಬರೀ ಅವಳನ್ನು ಬಿಡೋಕೆ ಬರ್ತೀನಿ ಅಂದಿದ್ದು. ನಾನು ಎಲ್ಲಿಗೂ ಹೋಗಲ್ಲ, ನಿಮ್ಮ ಜೊತೆ ಬೈಕಲ್ಲಿ ಓಡಾಡ್ತೀನಿ ಆಯಿತಾ ಎಂದ ಸಮರ್ಥ್. ಅಲ್ಲಿಗೆ ಎಂದು ನಿಟ್ಟುಸಿರು ಚೆಲ್ಲಿದ ನರಸಿಂಹ. ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಬರ್ತೀನಿ. ಕತೆ ಹೇಗಿತ್ತು ಹೇಳಿ, ಅಭಿಪ್ರಾಯ ಹೇಳೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.